ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಕ್ಕೆ ಸ್ವಾಗತ. ನಿನ್ನೆ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದರೆ ಏನು, ಸೊ ಯಾವ್ಯಾವ ಟೈಪ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತಕ್ಕಂಥವನ್ನು ನೋಡಿದ್ದೀವಿ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಡೆಟರ್ಸ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ. ಸೊ ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ನೋಡಿರಿ, ಸೊ ಎಕ್ಸಾಮಿನೇಷನ್ದಾಗ ಏನು ಮಾಡ್ತಾನಪ್ಪ ಅಂತಂದ್ರೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ ರೀ. ಸೊ ವೈ ಡೆಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಅಂತೇಳಿ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ಬೋದು. ಆಮೇಲೆ ಇದನ್ನ ಒಂದು ನಿಮ್ಗೆ ಅರ್ಥ ಆಯ್ತಪ್ಪ ಅಂತಂದ್ರೆ ನಾವು ಡೆಟರ್ಸ್ ಅಕೌಂಟ್ ಯಾಕೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಿಮ್ಗೆ ಈಸಿಯಾಗಿ ಏನಕ್ಕೈತೆ ರೀ ಅರ್ಥ ಆಕೈತಿ. ಹಾಗಾದ್ರೆ ಡೆಟರ್ಸ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ನಾವು, ಯಾಕೆ ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗೈತಿ ಅಂತಕ್ಕಂಥದ್ದು ಎಕ್ಸಾಮಿನೇಷನ್ದಾಗ 100% ವೈ ಡೆಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್, ವೈ ಬಿಲ್ಸ್ ರಿಸೀವಬಲ್ ಅಕೌಂಟ್ ಈಸ್ ಪ್ರಿಪೇರ್ಡ್, ವೈ ಕ್ರೆಡಿಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್, ದೆನ್ ವೈ ಬಿಲ್ಸ್ ಪೇಬಲ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಸೊ ಈ 4ರೊಳಗೆ 1-2 ಕ್ವಶನ್ಸ್ಗಳನ್ನ ಏನು ಮಾಡ್ತಾನೆ ಕಂಪಲ್ಸರಿ ಕೇಳ್ತಾನೆ. ಹಾಗಾದ್ರೆ ಡೆಟರ್ಸ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ನಾವು? ಸಿಂಗಲ್ ಎಂಟ್ರಿ ಸಿಸ್ಟಮ್ ಒಳಗೆ ಏನಕ್ಕೆಪ್ಪ ಅಂತಂದ್ರೆ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಬಿಲ್ಸ್ ರಿಸೀವಬಲ್ ಅಕೌಂಟ್ ಮಾಡಬೇಕು, ಕ್ರೆಡಿಟರ್ಸ್ ಮಾಡಬೇಕು, ಬಿಲ್ಸ್ ಪೇಬಲ್ ಮಾಡಬೇಕು. ಹಾಗಾದ್ರೆ ಇವುಗಳನ್ನು ಯಾಕೆ ಪ್ರಿಪೇರ್ ಮಾಡಬೇಕು ನೋಡಿ. ಸೊ ಡೆಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಓಪನಿಂಗ್ ಡೆಟರ್ಸ್. ನೋಡ್ರಿ, ಡೆಟರ್ಸ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಪ್ಪ ಅಂತಂದ್ರೆ ಓಪನಿಂಗ್ ಡೆಟರ್ಸನ್ನು ಕಂಡುಹಿಡಿ ಸಂಬಂಧ. ಸೊ ಟು ಫೈಂಡ್ ಔಟ್ ಕ್ಲೋಸಿಂಗ್ ಡೆಟರ್ಸನ್ನು ಕಂಡುಹಿಡಿ ಸಂಬಂಧ. ಸೊ ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿ ಸಂಬಂಧ ಏನು ಮಾಡ್ತೀವಿ, ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಸೊ ಈ 4 ಐಟಮ್ಸ್ ಒಳಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಐಟಮನ್ನು ಏನು ಮಾಡ್ತಾನವ ಮಿಸ್ ಮಾಡ್ತಾನೆ. ಎಲ್ಲರಿ ಡೆಟರ್ಸ್ ಅಕೌಂಟ್ ಒಳಗೆ. ಸೊ ಡೆಟರ್ಸ್ ಅಕೌಂಟ್ ಒಳಗೆ ಈ 4ರೊಳಗೆ ಒಂದನ್ನು ಮಿಸ್ ಮಾಡಿರ್ತಾನ. ಆ ಒಂದು ಮಿಸ್ ಮಾಡಿರ್ತಕ್ಕಂಥದ್ದನ್ನು ಕಂಡುಹಿಡಿ ಸಂಬಂಧ ಏನು ಮಾಡ್ತೀವಿ, ಡೆಟರ್ಸ್ ಅಕೌಂಟನ್ನು ಏನು ಮಾಡ್ತೀವಿ ನಾವು ಪ್ರಿಪೇರ್ ಮಾಡ್ತೀವಿ. ನೀವು ಒಂದನ್ನು ಇಲ್ಲಿ ತಲೆಯಾಗಿ ಇಟ್ಕೋಬೇಕು, ಏನಪ್ಪ ಅಂತಂದ್ರೆ ಈ 4 ಐಟಮ್ಗಳು ಓಪನಿಂಗ್ ಡೆಟರ್ಸ್ ಆಗಿರ್ಬೋದು, ಕ್ಲೋಸಿಂಗ್ ಡೆಟರ್ಸ್ ಆಗಿರ್ಬೋದು, ಕ್ರೆಡಿಟ್ ಸೇಲ್ಸ್ ಆಗಿರ್ಬೋದು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಆಗಿರ್ಬೋದು, ಕಂಪಲ್ಸರಿ ಡೆಟರ್ಸ್ ಅಕೌಂಟ್ದಾಗ ಇರಲೇಬೇಕು. ಏನಾಗಿರ್ಬೇಕು ರೀ, ಇರಲೇಬೇಕು. ಸೊ ನಿಮಗೆ ಏನು ಮಾಡ್ತಾನೆ, ಯಾವುದಾದ್ರೂ 3 ಐಟಮ್ಸ್ಗಳನ್ನು ಕೊಟ್ಟು, ಫಾರ್ ಎಕ್ಸಾಂಪಲ್ ಓಪನಿಂಗ್ ಡೆಟರ್ಸ್ ಕೊಡ್ತಾನೆ, ಕ್ಲೋಸಿಂಗ್ ಡೆಟರ್ಸ್ ಕೊಡ್ತಾನೆ, ಕ್ರೆಡಿಟ್ ಸೇಲ್ಸ್ ಕೊಡ್ತಾನೆ, ಬಟ್ ಇದನ್ನು ಏನು ಮಾಡ್ತಾನೆ ರೀ ಮಿಸ್ ಮಾಡಿರ್ತಾನೆ. ಹಂಗಾರೆ ಇದನ್ನು ನೀವೇ ಮಾಡ್ಬೇಕಾಗೈತಿ, ಕಂಡುಹಿಡಿಬೇಕಾಕೈತಿ. ಅಥವಾ ಕ್ರೆಡಿಟ್ ಸೇಲ್ಸ್ ಕೊಡ್ತಾನೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಡ್ತಾನೆ, ಕ್ಲೋಸಿಂಗ್ ಡೆಟರ್ಸ್ ಕೊಡ್ತಾನೆ, ಇದನ್ನು ಮಿಸ್ ಮಾಡಿರ್ತಾನೆ. ಸೊ ನೀವು ಇದನ್ನು ಏನು ಮಾಡ್ಬೇಕಾಕೈತ್ರಿ, ಅಲ್ಲೇ ಕಂಡುಹಿಡಿಬೇಕಾಕೈತಿ. ಸೊ ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಟು ಫೈಂಡ್ ಔಟ್ ಓಪನಿಂಗ್ ಡೆಟರ್ಸ್, ಟು ಫೈಂಡ್ ಔಟ್ ಕ್ಲೋಸಿಂಗ್ ಡೆಟರ್ಸ್, ಕ್ರೆಡಿಟ್ ಸೇಲ್ಸ್, ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಸೊ ಈ 4ರೊಳಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಒಂದನ್ನು ಕಂಡುಹಿಡಿ ಸಂಬಂಧ ಏನು ಮಾಡ್ತೀವಿ, ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್, ವೈ ಬಿಲ್ಸ್ ರಿಸೀವಬಲ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಸೊ ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ನೋಡಿ. ಸೊ ಟು ಫೈಂಡ್ ಔಟ್ ಓಪನಿಂಗ್ ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್, ದೆನ್ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್. ನೋಡ್ರಿ, ಸೊ ಬಿಲ್ಸ್ ರಿಸೀವಬಲ್ ಯಾಕೆ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಓಪನಿಂಗ್ ಬಿಲ್ಸ್ ರಿಸೀವಬಲ್ನ ಕಂಡುಹಿಡಿ ಸಂಬಂಧ, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಕಂಡುಹಿಡಿ ಸಂಬಂಧ, ಅಥವಾ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸನ್ನು ಕಂಡುಹಿಡಿ ಸಂಬಂಧ, ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ಲನ್ನು ಕಂಡುಹಿಡಿ ಸಂಬಂಧ. ಅಂದ್ರೆ 4ರೊಳಗೆ ಒಂದನ್ನು ಮಿಸ್ ಮಾಡಿರ್ತಾನೆ, ಆ ಒಂದನ್ನು ಕಂಡುಹಿಡಿ ಸಂಬಂಧ ಏನು ಮಾಡ್ಬೇಕ್ರಿ, ಇಲ್ಲೇ ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಈ ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಏನೈತಲ್ಲ, ಸ್ವಲ್ಪ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸನ್ನು ಸ್ವಲ್ಪ ಕೇರ್ಫುಲ್ ಆಗಿ ಫಾರ್ಮೆಟ್ ಒಳಗೆ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಕೈತಿ. ಹಂಗಾರೆ ಬರ್ರಿ ಫಾರ್ಮೆಟನ್ನು ನೋಡೋಣ ನಾವು. ನೋಡಿ, ಸೊ ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಯಾವ ರೀತಿ ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ? ಸೊ ಕಾಲಮ್ಗಳನ್ನು ಹಾಕೋರಿ. ಸೊ ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್, ಇದು ಡೆಟರ್ಸ್ ಅಕೌಂಟ್ ರೀ. ಸೊ ಡೆಟರ್ಸ್ ಅಕೌಂಟ್ ಅಂದ್ರೆ ಏನು, ನಮಗೆ ಬರಬೇಕಾಗಿರತಕ್ಕಂಥ ಅಮೌಂಟ್ಗಳನ್ನು ಏನು ಮಾಡ್ತೀವಿ, ಇಲ್ಲೇ ಕಲೆಕ್ಟ್ ಮಾಡ್ತೀವಿ. ಅಂದ್ರೆ ಉದ್ರಿ ಮಾರಾಟ ಮಾಡಿರ್ತೀವಿ, ಉದ್ರಿ ಮಾರಾಟ ಮಾಡಿದಾಗ ನಮಗೆ ಏನೇನು ಅಮೌಂಟ್ ಬರಬೇಕು, ಯಾವ ರೀತಿ ಬರಬೇಕಂತಕ್ಕಂಥದನ್ನೇ ಏನು ಮಾಡ್ತೀವಿ, ಇಲ್ಲೇ ಡೆಟರ್ಸ್ ಅಕೌಂಟ್ ಒಳಗೆ ಮಾಡ್ತೀವಿ. ಅಂದರೆ ಇಡೀ ವರ್ಷ ಏನು ಮಾಡ್ತೀವಿ, ಗೂಡ್ಸ್ಗಳನ್ನು ಸೇಲ್ ಮಾಡ್ತಿರ್ತೀವಿ. ಸೊ ಸೇಲ್ಸ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಅಮೌಂಟ್, ಅಂದರೆ ಉದ್ರಿ ಮಾರಾಟ ಮಾಡಿದಾಗ ಬರ್ತಕ್ಕಂಥ ಅಮೌಂಟ್ ಯಾವ ರೀತಿ ಐತಿ,
ಈಗ ಫಾರ್ ಎಕ್ಸಾಂಪಲ್ ಪ್ರತಿ ವರ್ಷ ನಾವು ಈ ವರ್ಷ ಗೂಡ್ಸ್ಗಳನ್ನು ಮಾರಾಟ ಮಾಡೀವಿ, ಉದ್ರಿ ಮಾರಾಟ ಮಾಡಿದಾಗ ನಮ್ಗೆ ಅಮೌಂಟನ್ನು ಕೊಟ್ಟಾರ, ಬಟ್ ಕೆಲವೊಂದು ಕಸ್ಟಮರ್ಸ್ ಏನು ಮಾಡಿಲ್ರಿ ಅಮೌಂಟನ್ನು ಕೊಟ್ಟಿಲ್ಲ ಅಂದ್ರೆ ಅವ್ರು ಏನು ಹಾಕ್ಯಾರಿ ನಮ್ಗೆ ಕ್ಲೋಸಿಂಗ್ ಡೇಟರ್ಸ್ ಹಾಕ್ಯಾರ. ಅಂದ್ರೆ ಈ ವರ್ಷ ಇರ್ತಕ್ಕಂಥ ಕ್ಲೋಸಿಂಗ್ ಡೇಟರ್ಸು ನೆಕ್ಸ್ಟ್ ಇಯರ್ ಏನು ಕ್ಯಾರಿ ಓಪನಿಂಗ್ ಡೇಟರ್ಸ್. ಸೊ ಆ ಫಸ್ಟ್ ಅಮೌಂಟನ್ನು ನೀವು ಬರೀಬೇಕು. ದಟ್ ಈಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಅಂದ್ರೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಡೆಟರ್ಸ್ ಇರ್ತಕ್ಕಂಥವ್ರು ಈ ವರ್ಷ ಏನಕ್ಯಾರಪ್ಪ ಅಂತಂದ್ರೆ ನಮಗೆ ಓಪನಿಂಗ್ ಡೆಟರ್ಸ್ ಹಾಕ್ಯಾರ. ಅಂದ್ರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಅಮೌಂಟನ್ನು ಕೊಡ್ತಕ್ಕಂಥವ್ರು ಏನಾದರೂ ಇದ್ರೆ ಅವ್ರು ಏನಕ್ಯಾರಿ ಓಪನಿಂಗ್ ಡೆಟರ್ಸ್ ಹಾಕ್ಯಾರ. ಸೊ ಇದು ಕಂಪಲ್ಸರಿ ಕ್ವಶನ್ದಾಗ ಕೊಟ್ಟಿರ್ತಾನೆ. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಇದನ್ನೇ ಕಂಡು ಹಿಡಿದಿರ್ತಕ್ಕಂಥದ್ದು ಏನು ಮಾಡಿರ್ತಾನೆ ರೀ ಹೇಳಿರ್ತಾನೆ. ಹಾಗಾದ್ರೆ ಈ ವರ್ಷ ಮತ್ತೇನು ಮಾಡ್ತೀವಿ ನಾವು ಗೂಡ್ಸ್ಗಳನ್ನು ಮಾರಾಟ ಮಾಡ್ತೀವಿ. ಸೊ ಈ ವರ್ಷನೂ ಕೂಡ ಮಾರಾಟ ಮಾಡಿರ್ಬೋದು ನಾವು ಕ್ರೆಡಿಟ್ ಸೇಲ್ಸ್. ಸೊ ಮಾರಾಟ ಮಾಡ್ತೀವಿ. ಸೊ ದೆನ್ ಬಿಲ್ಸ್ ರಿಸೀವೇಬಲ್ ಡಿಸ್ಹಾನರ್. ಸೊ ಬಿಲ್ಸ್ ರಿಸೀವೇಬಲ್ ಡಿಸ್ಹಾನರ್ ಏನಾದರೂ ಐಟಮ್ಸ್ ಇತ್ತಪ್ಪ ಅಥವಾ ನಿಮ್ಮ ಕ್ವಶನ್ದಾಗ ಇದ್ರೆ ಬರೀರಿ, ಇಲ್ಲಂದ್ರೆ ಬಿಟ್ಬಿಡ್ರಿ. ನೆಕ್ಸ್ಟ್ ಮಾರಾಟ ಮಾಡಿದೀವಿ. ಮಾರಾಟ ಮಾಡಿದ ತಕ್ಷಣ ನಮಗೇನು ಮಾಡ್ಬೇಕು ರೀ ಅಮೌಂಟ್ ಕೊಡ್ಬೇಕಲ್ಲ. ಕಸ್ಟಮರ್ಸ್ ಅವಾಗ ಅಮೌಂಟ್ಸ್ಗಳನ್ನು ಕೊಡ್ತಿರ್ತಾರೆ. ಸೊ ಕೊಟ್ಟರೆ ಏನು ಮಾಡ್ತೀವಪ್ಪ ಅಂತಂದ್ರೆ ಬೈ ಕ್ಯಾಶ್ ಏನ್ರಿ ಬೈ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಸೊ ರಿಸೀವ್ ಮಾಡಿದ್ದಾರೆ ರಿಸೀವ್ ಬರೀರಿ. ದೆನ್ ಬೈ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಏನಾದರೂ ಬಿಲ್ಸನ್ನು ರಿಸೀವ್ ಮಾಡಿದ್ರಪ್ಪ ಅಂತಂದ್ರೆ ಅದನ್ನು ಕೂಡ ಬರೀರಿ. ದಟ್ ಈಸ್ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ನೆಕ್ಸ್ಟ್ ಬೈ ಡಿಸ್ಕೌಂಟ್ ಅಲೌಡ್. ಅಂದ್ರೆ ಏನಾದರೂ ಕಸ್ಟಮರ್ಗೆ ನೀವು ಡಿಸ್ಕೌಂಟನ್ನು ಕೊಟ್ಟಿದ್ರೆ ಸೊ ಡಿಸ್ಕೌಂಟ್ ಎಷ್ಟು ಕೊಟ್ಟಿರಿ ಅಂತಕ್ಕಂಥದ್ದನ್ನು ಕೂಡ ಏನು ಮಾಡಿರಿ ಬೈ ಸೈಡ್ ಎಂಟ್ರಿ ಮಾಡಿರಿ. ದೆನ್ ಬೈ ಬ್ಯಾಡ್ ಡೆಟ್ಸ್. ಏನಾದರೂ ಬ್ಯಾಡ್ ಡೆಟ್ಸ್ ಆಗಿತ್ತು ಅಂದ್ರೆ ಗೂಡ್ಸ್ಗಳನ್ನು ಮಾರಾಟ ಮಾಡಿರ್ತೀರಿ, ಮಾರಾಟ ಮಾಡಿದಾಗ ಕೆಲವರು ಅಮೌಂಟ್ ಕೊಡಲಿಕ್ಕಿಲ್ಲ ಅಂದ್ರೆ ಆಟೋಮೆಟಿಕ್ ಏನಕ್ಕೈತಿ ಅದು ನಮಗೆ ಬ್ಯಾಡ್ ಡೆಟ್ಸ್ ಆಕೈತಿ. ಸೇಲ್ಸ್ ರಿಟರ್ನ್. ಗೂಡ್ಸ್ಗಳನ್ನು ಮಾರಾಟ ಮಾಡಿರಿ, ಮಾರಾಟ ಮಾಡಿದಾಗ ಕೆಲವರು ಗೂಡ್ಸ್ಗಳು ಡಿಫೆಕ್ಟ್ ಆಗ್ಯಾವ, ಕೆಲವೊಂದು ಹೊಡೆದಾವು, ಏನೋ ಒಂದು ರೀಸನ್ಸ್ಗಳನ್ನು ಹೇಳಿ ಗೂಡ್ಸ್ಗಳನ್ನು ಹೊಳಕೊಟ್ಟಿದ್ರೆ ಆ ರಿಟರ್ನ್ ಆಗಿರ್ತಕ್ಕಂಥದ್ದನ್ನು ಬರೀರಿ. ಸೊ ದೆನ್ ಲಾಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ದಟ್ ಈಸ್ ಕ್ಲೋಸಿಂಗ್ ಡೆಟರ್ಸ್. ಏನ್ರಿ ಕ್ಲೋಸಿಂಗ್ ಡೆಟರ್ಸ್ ಅಂದರೆ ಈ ವರ್ಷ ಕಸ್ಟಮರ್ ಕೊಡಬೇಕಾಗಿರ್ತಕ್ಕಂಥ ಬ್ಯಾಲೆನ್ಸ್ ಅಮೌಂಟು. ಇಲ್ಲಿ ಅಬ್ಸರ್ವ್ ಮಾಡಿರಿ ಓಪನಿಂಗ್ ಡೆಟರ್ಸು, ಕ್ರೆಡಿಟ್ ಸೇಲ್ಸು, ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ದೆನ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಥವಾ ಕಸ್ಟಮರ್ಸ್. ಈ 4 ಐಟಮ್ಸ್ಗಳು ಈ ಅಕೌಂಟ್ದಾಗ ಇರಲೇಬೇಕು. ಈಗೇನು ಟಿಕ್ ಮಾರ್ಕ್ ಹಾಕೀನಿ ಆ ಟಿಕ್ ಮಾರ್ಕ್ ಹಾಕಿರ್ತಕ್ಕಂಥದ್ದು ಕಂಪಲ್ಸರಿ ಏನಾಗಿರ್ಬೇಕು ರೀ ಇರಲೇಬೇಕು. ಓಪನಿಂಗ್ ಡೆಟರ್ಸ್ ಇರಬೇಕು, ಕ್ರೆಡಿಟ್ ಸೇಲ್ಸ್ ಇರಬೇಕು, ದೆನ್ ಕ್ಲೋಸಿಂಗ್ ಡೆಟರ್ಸ್ ಇರಬೇಕು, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಇರಲೇಬೇಕು. ಅಕಸ್ಮಾತ್ ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿದಪ್ಪ ಅಂತಂದ್ರೆ ಆ ಮಿಸ್ ಮಾಡಿರ್ತಕ್ಕಂಥ ಐಟಮನ್ನು ಏನು ಮಾಡ್ಬೇಕು ರೀ ಕಂಡುಹಿಡಿಬೇಕು. ಯಾವುದನ್ನು ಮಿಸ್ ಮಾಡಿರ್ತಾನೆ ಅದನ್ನ ಏನು ಮಾಡಿರಿ ಕಂಡುಹಿಡ್ರಿ. ಏನು ಬ್ಲ್ಯಾಕ್ದಾಗ ಬರ್ದೀನಿ, ಬ್ಲ್ಯಾಕ್ ಇಂಕ್ ಒಳಗೆ ಏನು ನಿಮ್ಗೆ ಕಾಣಿಸಾಕತ್ತೋ ಅವು ಕೊಟ್ಟರೆ ಬರೀರಿ, ಇಲ್ಲಂದ್ರೆ ಬಿಟ್ಬಿಡ್ರಿ. ಸೊ ಈ ರೀತಿ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇನ್ನು ಇಲ್ಲಿ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಐತೆ ನೋಡಿರಿ, ಸ್ವಲ್ಪ ಇದನ್ನು ಅಬ್ಸರ್ವ್ ಮಾಡ್ಬೇಕು. ಯಾಕಂದ್ರೆ ಈ ಅಮೌಂಟನ್ನು ನಾವು ಬಿಲ್ಸ್ ರಿಸೀವೇಬಲ್ ಅಕೌಂಟ್ದಾಗ ಕಂಡುಹಿಡ್ತೀವಿ ರೀ. ಬಿಲ್ಸ್ ರಿಸೀವೇಬಲ್ ಅಕೌಂಟ್ದಾಗ ಏನು ಮಾಡ್ತೀವಿ ರೀ ಕಂಡುಹಿಡ್ತೀವಿ. ಸೊ ಇದು ಏನಾಕೈತಿಪ್ಪ ಅಂತಂದ್ರೆ ಎರಡು ಕಡೆ ಎಫೆಕ್ಟ್ ಆಕೈತಿ. ದೆನ್ ಬಿಲ್ಸ್ ರಿಸೀವೇಬಲ್ ಡಿಸ್ಹಾನರ್ ಇದನ್ನು ಕೂಡ ಏನಕ್ಕೈತಿ ಎರಡು ಕಡೆ ಎಫೆಕ್ಟ್ ಆಕೈತಿ. ಇದು ಕೊಟ್ರ ಬರೀದು, ಇಲ್ಕಂದ್ರೆ ಬಿಟ್ಬಿಡ್ರಿ, ಬರೀಲೇಬೇಕಂತ ಏನಿಲ್ಲ. ಕೊಟ್ರ ಬರೀದು, ಇಲ್ಕಂದ್ರೆ ಬಿಟ್ಬಿಡ್ತಕ್ಕಂಥದ್ದು. ಸೊ ದೆನ್ ಟೋಟಲ್ ಮಾಡ್ಕೋರಿ. ಸೊ ಯಾವ ಬ್ಯಾಲೆನ್ಸನ್ನು ಕಂಡುಹಿಡಿಯುತ್ತೆ ಹೇಳ್ತಾನೆ ಆ ಬ್ಯಾಲೆನ್ಸನ್ನು ಏನು ಮಾಡಿರಿ ಕಂಡುಹಿಡಿಬೇಕು. ಸೊ ದೆನ್ ಇದನ್ನು ಆದ ತಕ್ಷಣ ಏನು ಮಾಡ್ತೀವಿ ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಕಾಲಮ್ಸ್ಗಳನ್ನು ಹಾಕೋರಿ. ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಇಲ್ಲಿ ಕೂಡ ಸೇಮ್ ಡೆಟರ್ಸ್ ಅಕೌಂಟ ಬಿಲ್ಸ್ ರಿಸೀವೇಬಲ್ ಅಕೌಂಟ್, ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ದಟ್ ಈಸ್ ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ ಬರೀರಿ. ದೆನ್ ಡೆಟರ್ಸ್ ದಟ್ ಈಸ್ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಸ್ವಲ್ಪ ಇದನ್ನು ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಲೇಬೇಕು. ಈ ಟ್ರಾನ್ಸಾಕ್ಷನ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ದಾಗೂ ಕೂಡ ಬರ್ತೈತಿ, ದೆನ್ ಡೆಟರ್ಸ್ ಅಕೌಂಟ್ದಾಗೂ ಕೂಡ ಏನಕ್ಕೈತಿ ರೀ ಎಫೆಕ್ಟ್ ಆಕೈತಿ. ದೆನ್ ಸೊ ಏನಾದರೂ ಬಿಲ್ ಮುಖಾಂತರ ಕ್ಯಾಶ್ ರಿಸೀವ್ ಮಾಡಿದ್ರೆ ಅದು ಕ್ವಶನ್ದಾಗ ಕೊಟ್ಟಿರ್ತಾರೆ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅದನ್ನು ಬಿಲ್ಸ್ ರಿಸೀವೇಬಲ್ ಅಕೌಂಟ್ದಾಗ ಬರೀರಿ. ಬೈ ಸೈಡ್ ದಟ್ ಈಸ್ ಬೈ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್. ದೆನ್ ಡೆಟರ್ಸ್ ಬಿಲ್ಸ್ ರಿಸೀವೇಬಲ್ ಡಿಸ್ಹಾನರ್. ಸೊ ಇದು ಡೆಟರ್ಸ್ ಅಕೌಂಟ್ 2 ಸೈಡು ಕೂಡ ನೋಡೀವಿ. ಆಮೇಲೆ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಬೈ ಸೈಡು ಕೂಡ ಏನು ಮಾಡ್ತೀವಿ ಇದನ್ನು ಎಂಟ್ರಿ ಮಾಡ್ತೀವಿ. ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ದಟ್ ಈಸ್ ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ಇತ್ತಂದ್ರೆ ಬರೀರಿ, ಇಲ್ಕಂದ್ರೆ ಬಿಟ್ಬಿಡ್ರಿ, ಟೋಟಲ್ ಮಾಡಿರಿ. ಇದನ್ನು ಬಿಟ್ಟರೆ ಹೆಚ್ಚಿಗೆ ಐಟಮ್ಸ್ಗಳನ್ನು ಏನು ಮಾಡೋಂಗಿಲ್ಲ ರೀ ಇಲ್ಲೇ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ನೋಡಿರಿ ಈ 4 ಐಟಮ್ ಒಳಗೆ ಏನಾದರೂ ಒಂದು ಐಟಮನ್ನು ಮಿಸ್ ಮಾಡಿದ್ರೆ ಆ ಐಟಮನ್ನು ಏನು ಮಾಡ್ಬೇಕ್ರಿ ನೀವು ಕಂಡುಹಿಡಿಲೇಬೇಕು. ಕೆಲವೊಮ್ಮೆ ಎಕ್ಸಾಮಿನೇಷನ್ದಾಗ ಏನು ಮಾಡ್ತಾನೆ ಬರೀ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದು ಹೇಳ್ತಾನೆ, ಏನು ಸಮಸ್ಯೆ ಆಗೋದಿಲ್ಲ.
ಬಿಲ್ಸ್ ರಿಸೇಬಲ್ ಅಕೌಂಟ್ ಮಾಡಂದ್ರೆ ಏನೂ ಸಮಸ್ಯೆ ಇಲ್ಲ. ಕೆಲವೊಮ್ಮೆ ಏನು ಮಾಡ್ತಾನಪ್ಪ ಅಂತಂದ್ರೆ ಎರಡೂ ಅಕೌಂಟ್ಸ್ಗಳನ್ನು ಮಾಡತ್ತೆ ಹೇಳ್ತಾನೆ ರೀ. ಹೇಳಿದಾಗ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸನ್ನು ಮಿಸ್ ಮಾಡಿರ್ತಾನೆ. ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸನ್ನು ಮಿಸ್ ಮಾಡಿರ್ತಾನೆ. ಇದನ್ನು ಏನು ಕಂಡುಹಿಡಿಬೇಕು, ಎಲ್ಲಿ ಕಂಡುಹಿಡಿತೀವಿ ನಾವು ಇದನ್ನು? ಬಿಲ್ಸ್ ರಿಸೇಬಲ್ ಅಕೌಂಟ್ದಾಗ ಕಂಡುಹಿಡಿತೀವಿ. ನಾನು ಹೇಳೋದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇದನ್ನು ಬಿಲ್ಸ್ ರಿಸೇಬಲ್ ಅಕೌಂಟ್ದಾಗ ನಾವು ಕಂಡುಹಿಡಿತೀವಿ. ಬಟ್ ಈ ಟ್ರಾನ್ಸಾಕ್ಷನು ಡೆಟರ್ಸ್ ಅಕೌಂಟ್ ಬೈ ಸೈಡು ಕೂಡ ಬರಿತೀವಿ. ಎಲ್ಲಿ ಬರಿತೀವಿ ರೀ? ಡೆಟರ್ಸ್ ಅಕೌಂಟ್ ಬೈ ಸೈಡ್. ಅಕಸ್ಮಾತ್ ಏನಾದರೂ ನಿಮ್ಮ ಕ್ವಶನ್ದಾಗ ಈ ಬಿಲ್ಸ್ ರಿಸೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಏನಾದರೂ ಮಿಸ್ ಮಾಡಿದಪ್ಪ ಅಂತಂದ್ರೆ ಫಸ್ಟ್ ನೀವೇನು ಮಾಡ್ಬೇಕ್ರಿ? ಈ ಬ್ಯಾಲೆನ್ಸನ್ನು ಕಂಡುಹಿಡಿಬೇಕು. ಕಂಡುಹಿಡಿದು ಈ ಬ್ಯಾಲೆನ್ಸನ್ನು ಡೆಟರ್ಸ್ ಅಕೌಂಟ್ದಾಗೂ ಕೂಡ ಎಂಟ್ರಿ ಮಾಡ್ಬೇಕು. ಎಲ್ಲೇ ರೀ? ಬೈ ಸೈಡ್. ಅಲ್ಲೇ ಇಲ್ಲೇ ಡೆಟರ್ಸ್ ಅಂತ ಬರಿತೀವಿ, ಅಲ್ಲೇ ಬೈ ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಂತ ಬರಿತೀವಿ. ಇದನ್ನು ಏನಾದರೂ ನಿಮ್ಮ ಕ್ವಶನ್ದಾಗ ಮಿಸ್ ಮಾಡಿದ್ರೆ ಫಸ್ಟ್ ನೀವು ಈ ಬಿಲ್ಸ್ ರಿಸೀವಬಲ್ ಅಕೌಂಟ್ ಬ್ಯಾಲೆನ್ಸನ್ನು ಕಂಡುಹಿಡಿದು ಈ ಬ್ಯಾಲೆನ್ಸ್ ಅಮೌಂಟನ್ನು ಡೆಟರ್ಸ್ ಅಕೌಂಟ್ ಬೈ ಸೈಡ್ ಬರೀದು ಅಲ್ಲಿ ಯಾವುದು ಮಿಸ್ ಮಾಡಿರ್ತಾನೋ ಅದನ್ನು ಏನು ಮಾಡ್ಬೇಕು? ನೀವು ಕಂಡುಹಿಡಿಬೇಕು. ಸೊ ಇದು ಬಿಲ್ಸ್ ರಿಸೀವಬಲ್ ಮತ್ತು ಡೆಟರ್ಸ್ ಅಕೌಂಟ್ ಎರಡೂ ಕೇಳಿದಾಗ ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋ. ಅಥವಾ ಇದು ಡೈರೆಕ್ಟಾಗಿ ಕೊಟ್ಟಪ್ಪ, ಇದನ್ನು ಬಿಟ್ಟು ಬೇರೆ ಕಂಡುಹಿಡಿಯೋಣ, ನಮಗೇನು ಸಮಸ್ಯೆ ಆಗೋದಿಲ್ಲ ರೀ. ಇದನ್ನು ಮಿಸ್ ಮಾಡಿದ್ರೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನೋಡಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೊಲ್ಯೂಷನ್ ಮಾಡ್ಬೇಕು. ಇದನ್ನು ಮಿಸ್ ಮಾಡಿದ್ರೆ ಎರಡೂ ಅಕೌಂಟ್ಸ್ ಕೇಳ್ಯಾನ, ಇದನ್ನು ಮಿಸ್ ಮಾಡ್ಯಾನ, ಹಂಗೇನಾದರೂ ಮಿಸ್ ಆಗಿತ್ತು ಅಂದ್ರೆ ದಯವಿಟ್ಟು ಇದನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಕಂಡುಹಿಡಿರಿ. ಕಂಡುಹಿಡಿದು ಈ ಬ್ಯಾಲೆನ್ಸನ್ನು ಏನು ಮಾಡಿರಿ? ಡೆಟರ್ಸ್ ಅಕೌಂಟ್ ಬೈ ಸೈಡ್ ಬರೀರಿ. ಬರೋದು ಆಮೇಲೆ ಅದರೊಳಗೆ ಇರತಕ್ಕಂಥ ಏನಾದರೂ ಮಿಸ್ಸಿಂಗ್ ಫಿಗರ್ ಇತ್ತಂದ್ರೆ ಅದನ್ನು ಏನು ಮಾಡ್ಬೇಕು ರೀ? ಕಂಡುಹಿಡಿಬೇಕು. ಸೊ ಈ ರೀತಿ ಏನು ಮಾಡ್ತೀವಪ್ಪ ಅಂತಂದರೆ ಡೆಟರ್ಸ್ ಅಕೌಂಟ ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಧನ್ಯವಾದಗಳು ಇಲ್ಲಿ ತನಕ ಈ ವಿಡಿಯೋಗಳನ್ನು ನೋಡಿದ್ದಕ್ಕೆ. ಸೊ ಅದೇ ರೀತಿ ಈ ಯೂಟ್ಯೂಬ್ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಕೂಡ ಏನು ಮಾಡಿರಿ? ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ. ಅದೇ ರೀತಿ ಕಮೆಂಟ್ಸ್ಗಳು ಏನಾದರೂ ಇತ್ತು ಕಮೆಂಟ್ಸ್ಗಳನ್ನು ಕೂಡ ಹಾಕಿರಿ, ಲೈಕ್ ಮಾಡಿರಿ. ಸೊ ನೆಕ್ಸ್ಟ್ ಕ್ಲಾಸಾಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ಡೆಟರ್ಸ್ ಅಕೌಂಟನ್ನು ಯಾವ ರೀತಿ ಹಾಕಬೇಕು, ಬಿಲ್ಸ್ ರಿಸೀವಬಲ್ ಅಕೌಂಟ್ ಯಾವ ರೀತಿ ಹಾಕಬೇಕು ಅಂತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡು ಬರ್ತೀನಿ. ಸೊ ದಯವಿಟ್ಟು ನೀವು ಈ ಫಾರ್ಮೆಟ್ಗಳನ್ನು ಫಸ್ಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಸೊ ಪ್ರಾಬ್ಲಮ್ಸ್ ಈಸಿಯಾಗಿ ಏನಕ್ಕೆ ಅವ್ರಿ ಅರ್ಥ ಆಕ್ಯಾವ. ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ ನೋಡೋಕೆ ಹೋಗ್ತೀವಿ, ಏನೂ ಅರ್ಥ ಆಗಂಗಿಲ್ಲ. ಸೊ ಏನು ಐತೆ ಅಂತಕ್ಕಂಥ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಅರ್ಥ ಆದ್ರೆ ಏನಕ್ಕೆ ಅದು ಈಸಿಯಾಗಿ ನಿಮ್ಗೆ ತಿಳ್ತೈತಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.